ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ಬಜೆಟ್ ಮಂಡನೆ ಆಗಿದೆ ಕೇಂದ್ರ ಸರ್ಕಾರದ್ದು 2026-27ರದ್ದು. ಅಷ್ಟೇನು ಪಾಸಿಟಿವ್ ಆಗಿ ಕಾಣಿಸ್ಲಿಲ್ಲ. ಸ್ವಲ್ಪ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇನ್ ಡೆಪ್ತ್ ಅಂದ್ರೆ ಕಂಪ್ಲೀಟ್ ಅಲ್ಲ. ಒಂದು ಸ್ವಲ್ಪ ಮೇಲ್ಮೇಲೆ ವಿಚಾರ ಮಾಡೋಣ. ಮಾರ್ಕೆಟ್‌ಗೆ ಹೇಗೆ ಎಫೆಕ್ಟ್ ಆಗ್ಬೋದು ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಮಾಡಿ. ಮತ್ತು ವೀಕ್ಲಿ ಟಾರ್ಗೆಟ್ಸು ಸ್ವಲ್ಪ ಮಾಡಲಿಕ್ಕಾಗಿಲ್ಲ ಈ ವೀಕಲ್ಲಿ. ಸೊ ಡೈರೆಕ್ಟಾಗಿ ಹೇಗೆ ನೀವು ಕಂಡುಹಿಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ. ಅದು ಹೇಗೆ ಟಾರ್ಗೆಟ್ಸ್ಗಳು ಅಚೀವ್ ಮಾಡ್ಬೋದು, ಟಾರ್ಗೆಟ್ನ ಎಲ್ಲಿ ತನಕ ಇಟ್ಕೊಬೇಕು, ಬೇರಿಶ್ ಹೋಗುತ್ತಾ ಇಲ್ವಾ. ಸೊ ಈ ಥರದ್ದೆಲ್ಲ ಒಂದು ಎಕ್ಸಾಂಪಲ್ ಸಹಿತ ತೋರಿಸ್ತಾ ಇದ್ದೀನಿ. ನೀವು ಸಹಿತ ರೆಗ್ಯುಲರ್ ಇಂಟ್ರಾಡೇ, ವೀಕ್ಲಿ ಅಥವಾ ಒಂದು ಸ್ವಿಂಗ್ ಟ್ರೇಡ್ಗೆ ಅಥವಾ ಒಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಕೂಡ ನೋಡ್ಕೊಬೋದು. ಈ ಒಂದು ಸೆಟಪ್ ಸಿಂಪಲ್. ಮುಂಚಿನ ದಿವಸಗಳು ಹೇಳಿದ್ದೀನಿ, ಫಿಬಿನಾಶಿಯಿಂದನೇ ಇದೆಲ್ಲ ಕಂಡುಹಿಡಿಬೋದು. ತುಂಬ ಒಂದು ಕಷ್ಟದ ಮೆಥಡ್ ಅಲ್ಲ. ಸೊ ಅದೆಲ್ಲ ವಿಚಾರ ಮಾಡ್ತೀನಿ. ಇನ್ ಡೆಪ್ತ್ ಆಗಿ ಪರ್ಟಿಕ್ಯುಲರ್ ಸ್ಟಾಕ್ಸ್ಗಳದ್ದು ಡೀಟೇಲ್ಸ್ ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ಮತ್ತು ಯಾರಾದರೂ ಈ ಶೀಟ್ಸ್, ನಾನು ಗೂಗಲ್ ಶೀಟ್ ಮಾಡ್ತಾ ಇದ್ದೀನಿ ಇದನ್ನು, ಸೊ ದಟ್ ನೀವು ಆಟೋಮೆಟಿಕ್ಕಾಗಿ ನೀವು ಕೋಡ್ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನಾನು ರೆಡಿಮೇಡ್ 250-500 ಸ್ಟಾಕ್ಸ್ ಏನಿದೆ ಅದಕ್ಕೂ ಮಾಡ್ಬೋದು ಒಂದೇ ಸಲ. ಸೊ ಅದಕ್ಕೆ ತಕ್ಕನಾಗೆ ನಾನು ಮಾಡಿಟ್ಟಾಗ ನೀವು ಟಾರ್ಗೆಟ್ಸು ಡೈಲಿ ಬೇಸಿಸ್ ಮೇಲೆ, ಅಂದರೆ ಒಂದು ಸಣ್ಣ ಸ್ಕ್ಯಾಲ್ಪಿಂಗ್ ಪಾಯಿಂಟ್ ಆಫ್ ವ್ಯೂ, ವೀಕ್ಲಿ ಸ್ಕ್ಯಾಲ್ಪಿಂಗ್ ಇರ್ಬೋದು, ವೀಕ್ಲಿ ಸ್ವಿಂಗ್ ಇರ್ಬೋದು. ಸೊ ಇದು ಬೇಸಿಸ್ಗೆ ಟಾರ್ಗೆಟ್ ಕಂಡುಹಿಡಿಯೋಕ್ಕೆ ಆ ಗೂಗಲ್ ಶೀಟ್ ಹೆಲ್ಪ್ ಆಗುತ್ತೆ. ಅದನ್ನು ನಾಮಿನಲ್ ಚಾರ್ಜ್, ತುಂಬ ನಾಮಿನಲ್ ಚಾರ್ಜ್ ಇಟ್ಟಿರ್ತೀನಿ. ಸೊ ಅದನ್ನು ತೊಗೊಂಡು ನೀವು ಯೂಸ್ ಮಾಡ್ಕೊಬೋದು. ಸೊ ವಿಡಿಯೋ ಪ್ರಾರಂಭ ಮಾಡೋಕ್ಕೆ ಮುಂಚೆ ಆ್ಯಸ್ ಎನ್ ಇಂಪಾರ್ಟೆಂಟ್ ಡಿಸ್ಕ್ಲೈಮರು ನಾನು ಹೇಳಲೇಬೇಕು. ಇದು ರೂಲ್ ಕೂಡ, ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಳ್ಳಿ. ಇದು ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋಂಥ ವಿಡಿಯೋಗಳು. ಸೊ ಕೂಲಂಕುಷವಾಗಿ ನಿಮ್ಮ ಕಡೆಯಿಂದನೂ ಒಂದು ಸ್ವಲ್ಪ ನೋಡಿದ್ರೆ ವಿಚಾರಗಳು ತಿಳಿಯುತ್ತೆ. 100% ನಾನು ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ, ಒಂದು ಸ್ವಲ್ಪ ಕ್ಲೂ ಕೊಟ್ಟಿರ್ತೀನಿ. ಸೊ ಅದನ್ನು ಹಿಡ್ಕೊಂಡ್ರೆ ನಿಮಗೆ ಟ್ರೆಂಡ್ ಹೆಂಗಿದೆ ಅಂತ ನೀವು ಮಾರ್ಕೆಟ್ದು ಕಂಡುಹಿಡಿಬೋದು, ಸ್ಟಾಕು ಮಾರ್ಕೆಟ್ದು ಅದಿದು. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತೊಗೊಳೋದಾದರೆ, ನಿಫ್ಟಿ ಒಂದು ಲೋ ಮಾಡಿ ಆಲ್ಮೋಸ್ಟ್ 24,500 ಲೆವೆಲ್ ತನಕ ಬರುತ್ತೆ ಅಂತ ಹೇಳ್ತಾ ಇದ್ದೆ ಮುಂಚಿನ ದಿವಸದಲ್ಲಿ. ಅದು ಬಂದಿದೆ ಕೂಡ. ಒಂದು ಹೋಪ್ಸ್ ಏನಿತ್ತು ಅಂದರೆ ಇವತ್ತಿಂದು ಬಜೆಟಿಂದು ಏನೋ ಒಂದು FII ಅಟ್ರ್ಯಾಕ್ಟ್ ಮಾಡಲಿಕ್ಕೆ, SCT ಅಥವಾ ಒಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ, ಸೊ ಇದೆಲ್ಲ ಮಾಡ್ತಾರೆ, ಒಂದು ಅಪ್ಡೇಟ್ಸು ಬರುತ್ತೆ, ನಿರ್ಮಲಾ ಸೀತಾರಾಮನ್ ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ತುಂಬ ಜನಕ್ಕೆ ನಿರಾಶಾದಾಯಕ ಬಜೆಟ್ ಇದು. ಸೊ ಇಲ್ಲೇನಾಗ್ತಿದೆ ಅಂದರೆ F&A ಪಾಯಿಂಟ್ ಆಫ್ ವ್ಯೂಗೆ ತುಂಬ ಹೊಡೆತ ಬಿದ್ದಂಗೆ ಆಗುತ್ತೆ. ತುಂಬ ಜನ ಏನಾದರೆ ಅಡಿಕ್ಟ್ ಆಗಿದ್ದಾರೆ F&Oಗೆ. ಸೊ ಲಾಸ್ ಮಾಡೋದು ಕಮ್ಮಿ ಆಗುತ್ತೆ. ಕೋರ್ ಏನು ಡೆಪಾಸಿಟ್ಸ್ ಇರ್ಬೋದು, ಡೆಪಾಸಿಟ್ಸ್ ಆದಿಯಾಗಿ ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಒಂದು ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಇದು ಮಾಡಿರೋದು ತುಂಬ ಹೆಲ್ಪ್ ಆಗಿದೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಅವ್ರವ್ರ ವಿಚಾರಕ್ಕೆ ಬಿಟ್ಟಿದ್ದು ಇನ್ವೆಸ್ಟ್ಮೆಂಟು ಅಥವಾ ಒಂದು ಟ್ರೇಡಿಂಗ್ ಅನ್ನೋದು. ಸೊ ಅದನ್ನು ನಾವು ಗೌರ್ಮೆಂಟ್ ಕಂಟ್ರೋಲ್ ಮಾಡೋದು ತುಂಬ ತಪ್ಪಾಗುತ್ತೆ ಆ್ಯಕ್ಚುಲಾಗಿ. ಒಬ್ಬ ಖರ್ಚು ಮಾಡಿ ಅಥವಾ ಒಂದು ಲಾಸ್ ಮಾಡಿಕೊಂಡು ಟ್ರೇಡಿಂಗಲ್ಲಿ ಹಾಳಾಗಿದ್ದಾನೆ ಅಂದರೆ ಅದು ಅವನದು ಪ್ರಾಬ್ಲಮ್ ಹೊರತು ಗೌರ್ಮೆಂಟ್ ಪ್ರಾಬ್ಲಮ್ ಅಲ್ಲ. ಮತ್ತು ಅವನಿಗೆ ಗೊತ್ತಿರಬೇಕು, ಆ ಒಂದು ಟ್ರೇಡಿಂಗಲ್ಲಿ ಒಂದು ಲಾಸ್ ಆಗೇ ಆಗುತ್ತೆ. ಆ ಲಾಸ್ನ ಮಿನಿಮೈಸ್ ಮಾಡ್ಕೊಳಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟು ಚೆನ್ನಾಗಿ ಗೊತ್ತಿರಬೇಕು ಅವನಿಗೆ. ಸೊ ರಿಸ್ಕ್ ಗೊತ್ತಿಲ್ಲದೆ ಒಂದು ಹುಚ್ಚಾಗಿ ಒಂದು ಇನ್ವೆಸ್ಟ್ ಮಾಡೋವಂಥದ್ದು ಬದಲು ಟ್ರೇಡಿಂಗಿಗೆ ಅಂತ ಇಳಿದಾಗ ಇರೋ ಕ್ಯಾಪಿಟಲ್ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಸೊ ಹಣ ಮಾಡೋ ಮುಂಚೆ ಹಣ ಕಳ್ಕೊಳೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರಬೇಕು ಅವ್ರಿಗೆ. ಸೊ 10 ಲಕ್ಷ ತಂದ್ಬಿಟ್ಟು 10ಕ್ಕೆ 10 ಲಕ್ಷನೂ ಕಳ್ಕೊತೀನಿ ಅಂದರೆ ತಪ್ಪಾಗುತ್ತೆ. 10 ಲಕ್ಷಕ್ಕೆ 10,000 ಹೋದರೆ ತೊಂದರೆ ಆಗಲ್ಲ. 10 ಲಕ್ಷಕ್ಕೆ 1 ಲಕ್ಷ ಹೋದ್ರೂ ತಪ್ಪೇ ಕೂಡ ನನ್ನ ಪ್ರಕಾರ. 1 ಲಕ್ಷನೂ ಹೋಗಬಾರ್ದು 10 ಲಕ್ಷ ತಂದಾಗ. ಸೊ ಹಾಗಾಗಿ ಒಂದು ನೋಡ್ಕೊಂಡು ಟ್ರೇಡ್ ಮಾಡುವಾಗ ಆ ವಿಚಾರಗಳನ್ನ ಅವ್ರವ್ರಿಗೆ ಬಿಟ್ಬಿಡ್ಬೇಕು. ಅದನ್ನು ಗೌರ್ಮೆಂಟ್ ಕಂಟ್ರೋಲ್ ಮಾಡೋದು ತಪ್ಪಾಗುತ್ತೆ. ಸೊ ಅದನ್ನು ರಿಯಾಕ್ಟ್ ಆಗಿ ಒಂದು ಮಾರ್ಕೆಟ್ಟು ಒಂದು 1,200 ಪಾಯಿಂಟ್ಸ್ ತನಕ ಒಂದೇ ಸಲ ಸೆನ್ಸೆಕ್ಸಲ್ಲಿ ಬಿಡಿಸ್ತು. ಸೊ ಇದರಲ್ಲೂ ಒಂದು 25,400 ಇಂದ ಆಲ್ಮೋಸ್ಟ್ 600 ಇದು ಸಹಿತ ಒಂದು ಅಷ್ಟೇ ಇದಾಗಿ ಕೊಟ್ಟಿದೆ.
ಸೊ ನೋಡಬೇಕಾದ್ರೆ ಗೊತ್ತಾಗುತ್ತೆ ಇಲ್ಲಿ. ಸೊ ಇವತ್ತಿಂದ ಹೈ ಇಂದ ನೋಡಿದ್ರೆ ಸಾರಿ ಆಲ್ಮೋಸ್ಟ್ 800 ಪಾಯಿಂಟ್ಸ್ ತನಕ ಬಿದ್ದಿದೆ. ಸೊ ಈ ಥರದೆಲ್ಲ ಒಂದು ಪ್ರಾಬ್ಲಮ್ ಆಗಿತ್ತು. ನಿಫ್ಟಿ ಇದು ಥರ ಆದರೆ ಬ್ಯಾಂಕ್ ನಿಫ್ಟಿದು ಸಹಿತ ಏನು ಡಿಫ್ರೆನ್ಸ್ ಇಲ್ಲ. ಮೇನ್ ಪ್ರಾಬ್ಲಮ್ ಏನಾಯಿತು ಅಂದರೆ ಒಂದು ಹೈ ಮಾಡಿದಾಗ ರಿವರ್ಸಲ್ಲು ಕ್ಲೌಡ್ ಒಳಗೆ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಅದ್ರ ತಕ್ಕನಾಗಿ ಒಂದು ಕ್ಲೌಡ್ ಒಳಗೆ ಬಂದಿದೆ ಆ್ಯಕ್ಚುಲಿ. ಸೊ ನಮ್ಮ ಹೈ ಬಂದ್ಬಿಟ್ಟು ಡಿಸೆಂಬರ್ 5th ಅದರದ್ದು ಡಬಲ್ ಟಾಪ್ ಆಗಿದೆ, ಹುಷಾರಾಗಿದೆ ಅಂತ ಹೇಳಿದ್ದೆ. ಸೊ ಇದಕ್ಕೆ ತಕ್ಕನಾಗಿ ಡಬಲ್ ಟಾಪ್ ಡಿಸೆಂಬರ್ 5th ಆ್ಯಂಡ್ ಜನವರಿ 5th, ಇದು ಡಿಸೆಂಬರ್ 1st ಸಾರಿ, ಡಿಸೆಂಬರ್ 1st ಆ್ಯಂಡ್ ಜನವರಿ 5th. ಸೊ ಡಬಲ್ ಟಪ್ ಆಗಿ ಒಂದು ಕ್ಲೌಡ್ ಒಳಗಡೆ ಎಂಟ್ರಿ ಆಗಿ ಒಂದು ಕೆಳಗಡೆ ಬಂದ್ಬಿಡ್ತು. ಕ್ಲೌಡಲ್ಲಿ ಸಪೋರ್ಟ್ ತೊಗೊಂಡಂಗೆ ಆಯಿತು, ರಿವರ್ಸಲ್ ಬಂತು ಅಂದ್ಕೊಂಡ್ವಿ, ರಿವರ್ಸಲ್ ಬರಲಿಲ್ಲ. ಸೊ ಏನೋ ಒಂದು ಪಾಸಿಟಿವ್ ನ್ಯೂಸ್ ಬರುತ್ತೆ ಅನ್ನೋ ಥರ ಒಂದು 27th ಒಂದು 3 ದಿವಸ ಒಂದು ಅಪ್ ಟ್ರೆಂಡ್ ಹೊಡೆಯುತ್ತೆ. ಬಟ್ ಏನಾಗುತ್ತೆ ಅಂದರೆ ಕ್ಲೌಡಿಂದ ಕೆಳಗೆ ಬಂದಾಗ ಒಂದು ಕನ್ವರ್ಷನ್ ಲೈನಿಂದ ಬೇಸ್ ಲೈನಿಗೆ ಟಚ್ ಆಗೋಕ್ಕೆ ನೋಡುತ್ತೆ, ಟ್ರೈ ಮಾಡುತ್ತೆ ಯಾವಾಗಲೂ. ಸೊ ಕನ್ವರ್ಷನಿಂದ ಒಂದು ಕ್ಯಾಂಡ್ಲು ತುಂಬ ದೂರ ಆದಾಗ ಫಸ್ಟ್ ಕನ್ವರ್ಷನ್ ಲೈನ್ಗೆ ಅಟ್ರಾಕ್ಟ್ ಆಗಿ ಅದರಿಂದ ಒಂದು ಬೇಸ್ ಲೈನ್ ಕಡೆ ಟರ್ನ್ ಆಗಿ ಇದಾಗುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಬೇಸ್ ಲೈನಿಗೆ ಟಚ್ ಆಗೋಂಗೆ ಆಗಿತ್ತು. ಸೊ ಬೇಸ್ ಲೈನ್ ಆ್ಯಂಡ್ ಕನ್ವರ್ಷನ್ ಲೈನ್ ಆಲ್ಮೋಸ್ಟ್ ಟಚ್ ಆಗಿದೆ. ಇದು ಅದಕ್ಕಿಂತ ಕೆಳಗೆ ಬಂದು ಒಂದು 25,825 ಹಂಗೆ ಇಲ್ಲಿ ಕ್ಲೋಸ್ ಆಗಿದೆ ಹೆಚ್ಚು ಕಮ್ಮಿ. ಸೊ ಇದೇನಾಗುತ್ತೆ ಇವತ್ತು ಈ ಒಂದು ಡೈಲಿ ಟೈಮ್ ಫ್ರೇಮಲ್ಲೂ ಒಂದು ನೆಗೆಟಿವ್ ಟ್ರೆಂಡಲ್ಲಿದೆ ಇದು. ಸೊ ಇದು ಇವಾಗಿಂದ ಕಳೆದ ಒಂದು ವರ್ಷ ಮೇದು, ಈ ವರ್ಷದ ಮೇ 2025 ಮೇ ಸಾರಿ ಕಳೆದ ಅಂದರೆ. ಸೊ ಇದು ಒಂದು ದೊಡ್ಡ ಮೂಮೆಂಟ್ ಆಗಿತ್ತು 2 ದಿವಸದಲ್ಲಿ. ಈ ಗ್ಯಾಪ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಕ್ಯಾಂಡ್ಲದು ಒಂದು ದೊಡ್ಡ ಮೂಮೆಂಟ್ ಇತ್ತು. ಸೊ ಇದ್ರಲ್ಲಿ ಹತ್ರ ದೊಡ್ಡ ಮೂಮೆಂಟ್ ಆಗಿತ್ತು. ಅವತ್ತು ಎಲೆಕ್ಷನ್ ಏನೋ ಯಾವುದೋ ವಿಚಾರನೋ ಏನಿತ್ತೋ ಗೊತ್ತಿಲ್ಲ, ಮರ್ತೋಗಿದೆ ಇದು. ಸೊ ಇದು ಆಲ್ಮೋಸ್ಟ್ 1-1.5 ಸಾವಿರ ಪಾಯಿಂಟು ಮೂವ್ ಆಗಿದೆ ಇದು. ಸೊ ಇದು ಇವಾಗ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಹೈ ಅಂತೂ ಬ್ರೇಕ್ ಆಗಿದೆ 12ನೇ ತಾರೀಕು ಮೇದು. ಹೈ ಬ್ರೇಕ್ ಆಗಿ ಆಲ್ಮೋಸ್ಟ್ ಇವಾಗ ಕ್ಲೋಸಿಂಗ್ ಎಲ್ಲಾಗಿದೆ ನೋಡೋಣ. ಸೊ ಕ್ಲೋಸಿಂಗು ಒಂದು ಟಾಪ್ಗಿಂತ ಕೆಳಗಡೆ ಒಂದು ಆಲ್ಮೋಸ್ಟ್ 2.3 ಆಗಿರ್ಬೋದು, 23% ಅಷ್ಟು, ಅದಕ್ಕಿಂತ ಕೆಳಗಡೆ ಅಂತೂ ಆಗಿಲ್ಲ. ಸೊ ಪ್ರೊವೈಡೆಡ್ ಈ ಒಂದು ಬ್ರೇಕ್ ಆಗದೆ ಇದ್ದರೆ ಮಾರ್ಕೆಟ್ ಸಸ್ಟೈನ್ ಆಗುತ್ತೆ, ಇಲ್ಲ ಅಂದರೆ ಮತ್ತಷ್ಟು ಕೆಳಗಡೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ಫಸ್ಟು ಅಟ್ರಾಕ್ಟ್ ಆಗೋದು ಇವಾಗ 24,380 ಲೆವೆಲ್ ಹೆಚ್ಚು ಕಮ್ಮಿಗೆ. ಸೊ ಯಾಕಂದರೆ ಇದು ನೋಡ್ತಾ ಇರ್ಬೋದು, ಕಳೆದ ಒಂದು ವರ್ಷದಲ್ಲೇ 3 ಸಲ ಟಚ್ ಆಗಿ ಇದು ಡಬಲ್ ಬಾಟಮ್ ಆಗಿತ್ತು. ಸೊ ಹಾಗೆ ಒಂದು ಮೇಲ್ಗಡೆ ಕಡೆ ಎತ್ಕೊಂಡೋಯ್ತು. ಈಗ ಡಬಲ್ ಟಾಪ್ ಆಗಿದೆ. ಸೊ ಇಲ್ಲಿ ಒಂದು ಸಪೋರ್ಟ್ ತೊಗೊಳೋದಕ್ಕೆ ಅನಿಸುತ್ತೆ ಎಷ್ಟೊಂದು ಜನಕ್ಕೆ. ರಿವರ್ಸ್ ಬಂದಿದೆ, ಸಪೋರ್ಟ್ ಆಗಿದೆ. ಸೊ ಮೇಜರು ಇಲ್ಲಿ ಒಂದಿಷ್ಟು ಕೂತಿರ್ತಾರೆ ಒಂದಿಷ್ಟು ಜನ. ಸೊ ಅದು ಸಪೋರ್ಟ್ ತೊಗೊಂಡು ರಿವರ್ಸ್ ಆಗಿದೆ ಸದ್ಯದ ಮಟ್ಟಿಗೆ ಇವತ್ತಿಂದು. ಬಟ್ ನಾಳೆ ಇದಕ್ಕಿಂತ ಕೆಳಗಡೆ ಹೋಯಿತು ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಒಂದು ರೇಂಜ್ಗಳು ನೋಡ್ತಾ ಇರ್ಬೋದು. ಸೊ ಇದು ಬ್ರೇಕ್ ಆಗಬಾರ್ದು, ನೆಕ್ಸ್ಟು ಇದ್ರದ್ದು ಲೋ ಈ ಒಂದು ಬ್ರೇಕ್ ಆಗಬಾರ್ದು, 24,500 ಲೆವೆಲ್ಲು. ಸೊ ಈ ಪ್ರತಿಯೊಂದು ಲೆವೆಲ್ಲು ಇಂಪಾರ್ಟೆಂಟ್ ಆಗ್ತವೆ. ಸೊ ಬಟ್ ಓವರ್ ಆಲ್ ಇಲ್ಲೇ ನೋಡ್ತಾ ಇದ್ರೆ ಒಂದು ಖಂಡಿತವಾಗ್ಲೂ ಇದು ಬೇರಿಶ್ ಟ್ರೆಂಡೇ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಫ್ಲಾಟ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಏನಾಗ್ಬೋದು ಇನ್ನೊಂದು ಅಂದರೆ ಈ ಒಂದು ಕ್ಲೌಡ್ದು ಬಾಟಮ್ ಏನಿದೆ, ಸೊ ಇದು ನೋಡಿದಾಗ ಹಿಂಗೆ ಹೋಗಿ ಸೊ ಇದು ಕ್ರಾಸ್ ಓವರ್ ಆಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಇದು ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ತನಕ ಆಗ್ಬಿಡುತ್ತೆ ಇದು. ಸೊ ಅಲ್ಲಿ ತನಕ ಹುಷಾರಾಗಿರಬೇಕು. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲೂ ನಾನು ನೋಡ್ತಾ ಇದ್ದೆ, ನಾನು ವೀಕ್ಲಿಲೂ ಸಹಿತ ಒಂದು ಅಷ್ಟೇನು ಅನುಕೂಲ ಕೊಟ್ಟಿಲ್ಲ ಇದು. ಸೊ ವೀಕ್ಲಿ ಹೈಡ್ ಮಾಡ್ತೀನಿ ಈಗ ಸದ್ಯಕ್ಕೆ. ಸೊ ಇದು ಸ್ವಲ್ಪ ಡಾರ್ಕ್ ಮಾಡೋಣ, ಸೊ ದಟ್ ಪ್ರಿಡಾಮಿನೆಂಟ್ ಆಗಿ ಸ್ವಲ್ಪ ಕಾಣಿಸುತ್ತೆ ಲೈನು. ಹೋಮೋ ಲೈನ್ಗಳು ಆಫ್ ಮಾಡ್ತೀನಿ ನಾನು ಜನರಲ್ ಆಗಿ. ಸೊ ಕ್ಲೌಡು ಟಚ್ ಆಗೋಕ್ಕೆ ಟ್ರೈ ಮಾಡುತ್ತೆ, 100% ಟಚ್ ಆಗುತ್ತೆ. ಇವನ್ ಅದ್ರ ಪ್ರಕಾರ 24,500 ಇಲ್ಲ ಇದಾಗುತ್ತೆ. ಅದು ಬ್ರೇಕ್ ಆಯಿತು ಅಂದರೆ 23,900 ಅದಕ್ಕೂ ಕೆಳಗಡೆ ಬೇಕಾಯಿತು, ಈ ಲೆವೆಲ್ಗಳು ಬರ್ತವೆ. ಸೊ ಅದಕ್ಕೆ ಈ ಲೆವೆಲ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದೇ ಒಂದು ಕ್ಲೌಡ್ದು ಸಪೋರ್ಟು ಇಲ್ಲದೆ ಅಥವಾ ಒಂದು ಹಿಂದಿನ ಕ್ಯಾಂಡಲ್ಗಳದ್ದು ಸಪೋರ್ಟ್ ಇಲ್ಲದೆ ಒಂದು ಇದಾಗಲ್ಲ ಇದು. ಸೊ ಏನಾಗ್ಬೋದು ಅಂದರೆ ಇಲ್ಲಿ ಮಾರ್ಚ್ ಏಪ್ರಿಲ್ ತನಕ ಹೆಚ್ಚು ಕಮ್ಮಿ ಏಪ್ರಿಲ್ ತನಕ ಬಂದ್ಬಿಡುತ್ತೆ ಇದು.
ಸೊ ಫಸ್ಟ್ ವೀಕ್ ಏಪ್ರಿಲ್ ತನಕ ಏನೂ ಒಂದು ಕ್ಲಾರಿಟಿ ಇಲ್ಲ ಮಾರ್ಕೆಟಲ್ಲಿ. ಸೊ ಇಲ್ಲಿ ತನಕ ಒಂದು ಟಚ್ ಆಗಲಿಕ್ಕೆ ಟ್ರೈ ಮಾಡುತ್ತಾ. ಸೊ ಇಚಿಮೋಕೋ ಇದಾದರೆ ಪಿಚ್ ವರ್ಕ್ ಸಹಿತ ಹೇಳ್ತಾ ಇದ್ದೆ. ಸೊ ಪಿಚ್ ವರ್ಕಲ್ಲೂ ಅಂತ ಏನು ಅನುಕೂಲ ಕೊಟ್ಟಿಲ್ಲ. ಸೊ ಇದು ಬ್ರೇಕ್ ಆಯಿತು. ನೆಕ್ಸ್ಟ್ ಈಸಿಯಾಗಿ ಇಲ್ಲಿ ಟಚ್ ಮಾಡಕ್ಕೆ ನೋಡುತ್ತೆ. ಡೈಲಿ ಟೈಮ್ ಫ್ರೇಮ್ಗೆ ಹಾಕ್ತೀನಿ ಇದನ್ನು. ಆಲ್ಮೋಸ್ಟ್ ಅದಕ್ಕೆ ಈ ಲೈನ್ ಮಾರ್ಕ್ ಮಾಡಿರೋದು ಹೆಲ್ಪ್ ಆಗುತ್ತೆ. 23,900 ಲೆವೆಲ್ ತನಕ ಬರಲಿಕ್ಕೆ ನೆಕ್ಸ್ಟ್ ಟ್ರೈ ಮಾಡುತ್ತಿದ್ದು. ಆ್ಯಕ್ಚುಲಿ ಮಾರ್ಕೆಟ್ ಹಂಗಿದೆ. ಸೊ ಗೊತ್ತಿಲ್ಲ, ಸಡನ್ನಾಗಿ ಬೇರೆ ಏನಾದರೂ ನ್ಯೂಸ್ ಬರ್ಬೋದು, ಗೊತ್ತಿಲ್ಲ. ಈಗ ಏನಾಗಿದೆ ಪ್ರಾಬ್ಲಮ್ಮು ನಾನು ನೋಡ್ತಾ ಇದ್ದೆ. ಸೊ ಮೆಟಲಿಂದ ಹಿಡಿದು ಪ್ರೆಷಿಯಸ್ ಮೆಟಲ್ಗಳು, ಗೋಲ್ಡು, ಸಿಲ್ವರು ಎಲ್ಲ ಬಿದ್ದಿದೆ. ಸೊ ಅದು ತಕ್ಕನಾಗೆ ರಿಲೇಟೆಡ್ ಸೆಕ್ಟರ್ಗಳು, ಮೈನಿಂಗ್ ಸೆಕ್ಟರು, ಮೆಟಲ್ ಸೆಕ್ಟರ್ಗಳು ಏನೇನಿದೆ ಎಲ್ಲ ಸ್ಟಾಕ್ಸ್ಗಳು ಕೆಳಗೆ ಬಿದ್ದಿದೆ. ಸೊ ಇದು ಸಮಸ್ಯೆ. ಅದು ಹಾಗೆ ಒಂದಿಷ್ಟು ಬೇರೆ ಬೇರೆ ಫ್ಯಾಕ್ಟ್ರಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೊಡ್ತಾ ಇದೆ. ಸೊ ಗೋಲ್ಡ್ ಇರ್ಬೋದು, ಸಿಲ್ವರು, ಇವನ್ ಕ್ರಿಪ್ಟೋ, ಈಕ್ವಿಟಿ ಮಾರ್ಕೆಟು, ಜೊತೆಗೆ ಬ್ಯಾಂಕಲ್ಲಿ ಡೆಪಾಸಿಟ್ಸ್ಗಳಿಲ್ಲ, FD. ಸೊ ಇದೆಲ್ಲ ಒಂದಿಷ್ಟು ಸಮಸ್ಯೆಗಳೇ. ಮೇಲಾಗಿ ಒಂದಿಷ್ಟು ಕ್ರೂಡ್ ಇರ್ಬೋದು, ನ್ಯಾಚುರಲ್ ಗ್ಯಾಸು ವೇರಿಯೇಷನ್ಸ್ ತುಂಬ ಇದೆ. ಸೊ ಇದು ಒಂದು ಸ್ವಲ್ಪ ಸಮಸ್ಯೆ ಕೊಡ್ಬೋದು. ನ್ಯಾಚುರಲ್ ಗ್ಯಾಸ್ ಕಳೆದ ವಾರ ಎಲ್ಲ ಚೆನ್ನಾಗಿ ಕೊಟ್ಟಿತ್ತು. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ನ್ಯಾಚುರಲ್ಸ್ ತೋರಿಸ್ತೀನಿ. ಒಂದಿಷ್ಟು ಚೆನ್ನಾಗಿ ಕೊಟ್ಟಿತ್ತು. MCX ತೊಗೊಳ್ತೀನಿ. ಸೊ ಖಂಡಿತ ಒಂದು 3-4 ದಿವಸದಲ್ಲಿ ಆಲ್ಮೋಸ್ಟ್ 281ಇಂದ 600 ತನಕ ಎಲ್ಲ ಹೋಗಿ ಆಲ್ಮೋಸ್ಟ್ 3 ಟೈಮ್ಸ್ ಎಲ್ಲ ಆಗಿತ್ತಿದ್ದು. ಸೊ ಮತ್ತೆ ವಾಪಸ್ ಕೆಳಗಡೆ ಬಂತು, ಅಪ್ ಸೈಡ್ ಹೋಗೋಕ್ಕೆ ಇದು ಮಾಡ್ತು. ಬಟ್ ವಾಪಸ್ ಕ್ಲೌಡಲ್ಲೇ ಸಪೋರ್ಟ್ ತೊಗೊಂಡಿದೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಸೊ ಇದು ಒಂದಿಷ್ಟು ರೇಂಜ್ ಬೌಂಡೇ ಇರುತ್ತೆ. ಯೂಶಲಿ ಒಂದು ಟೈಮಲ್ಲಿ ವರ್ಕ್ ಆಗುತ್ತೆ ಇದು ಆ್ಯಕ್ಚುಲಿ. ಅದು ಕಳೆದ ಒಂದು ಆರ್ಟಿಕ್ ರೀಸನಲ್ಲಿ ಸ್ವಲ್ಪ ರಿಕ್ವೈರ್ಮೆಂಟ್ಸ್ಗಳು ಜಾಸ್ತಿ ಆಯಿತು. ಕೋಲ್ಡ್ ಸೀಸನ್ ಜಾಸ್ತಿ ಇದೆ. ಸೊ US ಕಡೆಯಲ್ಲೆಲ್ಲ ಒಂದಿಷ್ಟು ಮನೆಗಳಲ್ಲಿ ಹೀಟ್ರ್ ಬಳಸಲಿಕ್ಕೆ ಒಂದು ನ್ಯಾಚುರಲ್ ಗ್ಯಾಸ್ನೇ ಬಳಸ್ತಾರೆ. ಹಾಗಾಗಿ ಸೊ ಇದ್ರ ಡಿಮ್ಯಾಂಡ್ಗಳು ಜಾಸ್ತಿ ಇರುತ್ತೆ ಅಂತ ಬಂದಿದ್ದಕ್ಕೆ ಒಂದಿಷ್ಟು ಅಪ್ ಟ್ರೆಂಡ್ ಬಂದಿದೆ ಇದು. ಬಟ್ ಇದು ಯಾವಾಗಲೂ ಇರುತ್ತೆ ಅಂತೆಲ್ಲ. ಒಂದಿಷ್ಟು ಟೈಮಲ್ಲಿ ಹೋಗುತ್ತೆ, ಒಂದಿಷ್ಟು ಟೈಮಲ್ಲಿ ಬಿದ್ದುಬಿಡುತ್ತೆ. ಸೊ ಕ್ರೂಡ್ ಆಯಿಲು ಸಹಿತ ಒಂದಿಷ್ಟು ನೋಡೋದಾದರೆ ಸೊ ಅಪ್ ಆ್ಯಂಡ್ ಅಪ್ ಫಾರ್ಮ್ ಆಗ್ತಾ ಇದೆ. ಬಟ್ ಖಂಡಿತವಾಗ್ಲೂ ಅದು ಬೀಳುತ್ತೆ ಇದು. ಸೊ ಹಾಗಾಗಿ ಒಂದಿಷ್ಟು ಸಮಸ್ಯೆಗಳು ಕೊಡುತ್ತೆ ಇದು ಕೂಡ. ಯಾವತ್ತು ಒಂದು ಜೋರಾಗಿ ರ್ಯಾಲಿ ಕೊಡುತ್ತಾ. ಗೋಲ್ಡ್ಗೆ ಬಂದ್ಬಿಡ್ತೀನಿ ಆ್ಯಕ್ಚುಲಿ, ಬ್ಯಾಂಕ್ ನಿಫ್ಟಿ ಹೋಗಕ್ಕೆ ಮುಂಚೆ. ಸೊ ಇಲ್ಲಿ ಇವಾಗ ಏನಾಗಿದೆ, ಬೇಸ್ ಲೈನಲ್ಲಿ ಸಪೋರ್ಟ್ ತೊಗೊಂಡಿದೆ. ಬಟ್ ಏನಾಗುತ್ತೆ, ಅಪ್ ಟು ಇವಾಗ ಇಲ್ಲಿನ ಲೆವೆಲ್ಗೆ ಆ್ಯಕ್ಚುಲಿ ಒಂದು 29th ಡಿಸೆಂಬರ್ದು ಏನಿದೆ ಅಲ್ಲೋ 44,500 ತನಕ ಬರುತ್ತೆ ಇದು. ಸೊ ಬಂದರೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಬಟ್ ಫಿಸಿಕಲ್ ಗೋಲ್ಡ್, ಸಿಲ್ವರ್ಗೆ ಅಂತ ಇದು ಚೇಂಜಸ್ ಬಂದಿಲ್ಲ ಪ್ರೈಸಲ್ಲಿ. ಸೊ ನಿಮ್ಮದು ನೋಡಿಕೊಂಡು ಇದು ಮಾಡುತ್ತೆ. ಫೇರ್ ವ್ಯಾಲ್ ಗ್ಯಾಪ್ ಅಂತ ನೋಡಿದಾಗ ಇಲ್ಲಿ ಗ್ಯಾಪ್ ಇದೆ. ಸೊ ಇಲ್ಲಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡುತ್ತಿದ್ದು ವಾಪಸ್ ಬಂದು. ಸೊ ಹಾಗಾಗಿ ನೋಡ್ಕೊಬೇಕಿದು. ಸಿಲ್ವರ್ ಸಹಿತ ಇಂಡಿಯನ್ ಮಾರ್ಕೆಟ್ ಕಂಡೀಷನ್ಗೆ ಪ್ರೈಸಸ್ ಏನು ಅಂತ ಚೇಂಜಸ್ ಬಂದಿಲ್ಲ. ಬಟ್ ಇದು ನೋಡೋದಾದರೆ ನೋಡ್ತೀನಿ ಎಕ್ಸ್ಚೇಂಜ್. ಇದು ಸಹಿತ ಈ ಒಂದು ರೇಂಜಲ್ಲಿ ಬಂದಿದೆ. ಇದು ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಆ್ಯಕ್ಚುಲಾಗಿ. ಬೆಸ್ಟ್ ಪ್ರೈಸು ಇದ್ರ ಪ್ರಕಾರ ನೋಡೋದಾದರೆ ಬಿಲೋ 83 ತೊಗೊಂಡ್ರೆ ಬೆಸ್ಟ್ ಪ್ರೈಸ್ ಆ್ಯಕ್ಚುಲಿ. ಬಟ್ ಎಷ್ಟು ಗ್ಯಾರಂಟಿ ಇದೆ ನನಗೂ ಗೊತ್ತಿಲ್ಲ. ಸೊ ಇದು ಬ್ರೇಕ್ ಆಯಿತು ಅಂದರೆ ಅಪ್ ಟು $70 ತನಕ ಟೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಬಟ್ ಒಂದು ಏನಾಗುತ್ತೆ ಅಂದರೆ US ಟ್ರೇಡಿಂಗ್ ಸೆಷನ್ ನಡಿಬೇಕಾದ್ರೆ ಇಂಡಿಯನ್ ಮಾರ್ಕೆಟ್ ಆಪ್ರೇಟಿಂಗ್ ಇರಲಿಲ್ಲ ಅಂದರೆ ನಮಗೆ ಎಸ್ಪೆಷಲಿ ETF ಬಯರ್ಸ್ಗೆ ಸೊ ಅದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಸೊ ಬೈಯಿಂಗ್ ಆಪರ್ಚುನಿಟಿ ಕೆಲವರಿಗೆ ಸಿಗದೇ ಇರ್ಬೋದು. ನಾನು ಇವತ್ತೇ ಒಂದು ಅಕ್ಯುಮುಲೇಟ್ ಮಾಡ್ತೀನಿ ಅಂತಿದ್ರೆ ಒಂದಿಷ್ಟು ಡಿಪ್ ಆಗ್ಬೋದು. ಸೊ ಸೆಲ್ ಆನ್ ರೈಸ್ ಇರುತ್ತೆ ಈಗಲೂ, ಸ್ವಲ್ಪ ನೋಡ್ಕೊಬೇಕು. ಬೈ ಆನ್ ಡಿಪ್ ಟ್ರೈ ಮಾಡೋದು ಸಹಿತ ಸೆಲ್ ಆನ್ ರೈಸ್ ಬಂದೇ ಬರುತ್ತೆ. ಸ್ವಲ್ಪ ನೋಡಿಕೊಂಡು ತೊಗೊಬೇಕಾಗತ್ತೆ. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ಚೆನ್ನಾಗೇ ಇದೆ ಆ್ಯಕ್ಚುಲಿ, ಸಪೋರ್ಟ್ ತೊಗೊಂಡಿದೆ. ಬಟ್ ಗೊತ್ತಿಲ್ಲ ಹೆಂಗೆ ನಾಳೆ ಓಪನ್ ಆಗುತ್ತೆ. ಚೈನೀಸಲ್ಲೂ ಒಂದಿಷ್ಟು ರಜಾದ ಮೇಲೆ ಹೋಗ್ತಾ ಇದ್ದಾರೆ, ಚೈನೀಸ್ ನ್ಯೂ ಇಯರ್ 1 ವೀಕು. ಸೊ ಹಾಗಾಗಿ ಒಂದು ವ್ಯತ್ಯಾಸಗಳು ಬರುತ್ತೆ. ಸೊ ಈ ಆಸ್ಪೆಕ್ಟಲ್ಲೂ ಒಂದು ಸ್ವಲ್ಪ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಒಂದಿಷ್ಟು ಸಮಸ್ಯೆಗಳು ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ನೋಡೋದಾದರೂ ಕಂಪ್ಯಾರಿಟಿವ್ಲಿ ಓಕೆ. ಬಟ್ 100% ಬ್ಯಾಂಕ್ ನಿಫ್ಟಿ ಸಹಿತ ಒಂದು ಚೆನ್ನಾಗಿದೆ ಅಂತಲ್ಲ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ಒಂದು
ಬೇಸ್ ಲೈನ್ಗೆ ಟಚ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ 56,900 ಸಮಥಿಂಗ್ ಬರೋಕ್ಕೆ ಟ್ರೈ ಮಾಡುತ್ತೆ. ಇನ್ನೊಂದು 2,500 ಪಾಯಿಂಟ್ಸ್ ಅದು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ಡಾರ್ಕ್ ಲೈನು 54,000 ಲೆವೆಲ್ನ ಟ್ರೈ ಮಾಡುತ್ತೆ. 54,500 ಲೆವೆಲ್ ಹೆಚ್ಚು ಕಡಿಮೆ. ಸೊ ಇದರಲ್ಲೂ ಸಹಿತ ಆ ಗ್ಯಾಪ್ ಏನು ಫಿಲ್ ಆಗಿತ್ತು ಇದರಲ್ಲೂ ಸಹಿತ ಹೇಳ್ದಾದಂಗೆ ಮೇದು 9ನೇ ತಾರೀಕು 12ನೇ ತಾರೀಕು ನಡುವಿಂದು. ಸೊ ಇಲ್ಲೂ ಸಹಿತ ಅದೇ ಥರ ಒಂದು ಫಾರ್ಮ್ ಆಗಿತ್ತು ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಏಪ್ರಿಲ್ ಇದು. ಈ ಒಂದು ಗ್ಯಾಪು ತುಂಬ ಕ್ರಿಟಿಕಲ್ ಆಗುತ್ತೆ. ಸೊ ಅದಕ್ಕೆ ತಕ್ಕನಾಗಿ ಅದು ಬ್ರೇಕ್ ಆಗಿಲ್ಲ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಸೊ ಇಲ್ಲಿ ತನಕ ಟ್ರೈ ಮಾಡುತ್ತೆ ಇದು 54,000 ಸಮಥಿಂಗ್ 600 ತನಕ ಟ್ರೈ ಮಾಡೋದಿದೆ. ಬಟ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಓಕೆ ಅನಿಸುತ್ತೆ. ಸೊ ಗೊತ್ತಿಲ್ಲ ಹೆಂಗೆ ಇದಾಗುತ್ತೆ ಅಂತ. ಸೊ ನೋಡ್ಕೊಳ್ಬೇಕು. ಸೊ ಇಲ್ಲಿ ಟ್ರೈ ಮಾಡುತ್ತೆ ಟಚ್ ಮಾಡಿ ನೆಕ್ಸ್ಟ್ ಅಪ್ ಹೋಗ್ಲಿಕ್ಕೆ ಒಂದು ಸಾಧ್ಯತೆ ಇದೆ. ಬಟ್ ಓವರಾಲ್ ಮಾರ್ಕೆಟ್ ಬೇರಿಶ್ ಇರುವಾಗ ಇದು ಬ್ಯಾಂಕ್ ನಿಫ್ಟಿ ಸಹಿತ ತುಂಬ ಅಲ್ಲದೆ ಇದ್ರು ಒಂದು ಸ್ವಲ್ಪ ಮಟ್ಟಿಗಾದರೂ ಬೇರಿಶ್ನೆಸ್ ತೋರಿಸುತ್ತೆ. ಸೊ ಅದಾಗಿ ಒಂದು ಸ್ವಲ್ಪ ನೋಡ್ಕೊಬೇಕು. ಇನ್ನು ಕಳೆದ ವಾರದ ಒಂದು ಸ್ಟಾಕ್ಸ್ಗಳು ಪರ್ಫಾರ್ಮೆನ್ಸು ನೋಡೋದಾದರೆ ಟಾರ್ಗೆಟ್ಸ್ಗಳು ಅಚೀವ್ ಆಗಿದೆ ಹೆಚ್ಚು ಕಡಿಮೆ, ಎಕ್ಸೆಪ್ಟ್ 2 ಸ್ಟಾಕ್ಸ್. ಈ ಒಂದು ಅಚೀವ್ ಆಗಿಲ್ಲ. ಇದೊಂದು ಅದಾನಿ ಪೋರ್ಟ್ ಬುಲಿಶಲ್ಲಿ 5 ಟಾರ್ಗೆಟ್ ಅಚೀವ್ ಆಯಿತು. ಭಾರತ್ BHEL 2 ಟಾರ್ಗೆಟ್ ಅಚೀವ್ ಆಗಿದ್ದು. ಸೊ ಕಂಪ್ಲೀಟಾಗಿ ಹೋಗಲಿಲ್ಲ. ಇವನ್ ಮಾರ್ಕೆಟ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಒಂದು ಸ್ವಲ್ಪ ನೋಡಬೇಕಿತ್ತು. ಸೊ ಕ್ರಾಂಪ್ಟನ್ ಗ್ರೀವ್ಸ್ ಎಲೆಕ್ಟ್ರಾನಿಕ್ಸು ಸ್ವಲ್ಪ ಎಲೆಕ್ಟ್ರಿಕಲ್ ಸೊ ಇದು ಒಂದು ಸೈಡ್ ವೇಸಲ್ಲೇ ಒಂದು ಸ್ವಲ್ಪ ಇದಾಯಿತು. ಸೊ ಡಾಬರು ಸಹಿತ ಇದಾಯಿತು, ಹೆಚ್ಚು ಕಮ್ಮಿ ಒಂದೇ ಒಂದು ಟಾರ್ಗೆಟ್ ಅಚೀವ್ ಆಗಿದ್ದು. ಪಾಲಿಕ್ಯಾಬಲ್ಲಿ 4 ಟಾರ್ಗೆಟ್ಸ್ ಅಚೀವ್ ಆಗಿ ಫಿಫ್ತ್ ಟಾರ್ಗೆಟ್ ಅಚೀವ್ ಆಗಿದೆ. ಸೊ PFC ಕೂಡ ಒಂದು 4 ಟಾರ್ಗೆಟ್ಸ್ ಅಚೀವ್ ಆಗಿದೆ. PFC ಒಂದು ಕೋಟೆಕ್ ಬ್ಯಾಂಕ್ ಎಸ್ಪೆಷಲಿ. ಸೊ ಇದು ಒಂದೇ ಟಾರ್ಗೆಟ್ ಅಚೀವ್ ಆಗಿದ್ದು. ಇದರಲ್ಲಿ ನಿಫ್ಟಿಗೆ ಬರೋದಾದರೆ ಬುಲ್ಲಿಶ್ ಸೈಡು ಹೋಗಿದೆ, ಬೇರಿಶ್ ಸೈಡು ಹೋಗಿದೆ. ಬುಲ್ಲಿಶ್ ಮೊನ್ನೆ ತನಕ ಬುಲ್ಲಿಶ್ ಆಗಿ ಒಂದು T3 ಕಂಪ್ಲೀಟ್ ಆಗಿ T4ಕ್ಕೆ ಅರ್ಧಕ್ಕೆ ನಿಂತ್ಕೊಂತು. ಬಟ್ ಇವತ್ತು ಬೇರಿಶ್ ಆಗಿದ್ದರಿಂದ ಕಂಪ್ಲೀಟ್ 4 ಟಾರ್ಗೆಟ್ಸು ಅಚೀವ್ ಆಗಿದೆ ಇದು. ಸೊ ಬ್ಯಾಂಕ್ ನಿಫ್ಟಿಗೆ ಬರೋದಾದರೆ ಬುಲ್ಲಿಶ್ ಸೈಡಲ್ಲಿ ಅಷ್ಟು ಅಚೀವ್ ಆಗಿತ್ತು, ಮತ್ತು ಬೇರಿಶ್ ಸೈಡಲ್ಲೂ ಇವತ್ತು ಅಚೀವ್ ಆಗಿದೆ ಇದು ಇಷ್ಟು. ಸೊ ಓವರಾಲ್ ಬ್ಯಾಂಕ್ ನಿಫ್ಟಿ ಇದನ್ನು ನೋಡಬೇಕಾದ್ರೆ ಇಷ್ಟು ಕವರ್ ಆಗಿದೆ. ಸೊ ಇದು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಸೊ ಒಂದು ರೀತಿಲಿ ಬೇರಿಶ್ ಸೈಡ್ ಸೆಂಟಿಮೆಂಟೇ ಜಾಸ್ತಿ ಇದೆ ಇವಾಗ, ಬೇರಿಶ್ ಕವರ್ ಆಗಿರೋದ್ರಿಂದ. ಸೊ ನೋಡಬೇಕು ಹೆಂಗೆ ಹೋಗುತ್ತೆ ಅಂತ. ಸೊ ಈ ವಾರದ ಸ್ಟಾಕ್ಸು ಮಾರ್ಕ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದಾನಿ ಎಂಟರ್ಪ್ರೈಸಸ್ಸು, ಆಂಬರ್ ಮೂವ್ಮೆಂಟ್ ಸಗಟಾಗಿ ಬರ್ತಾ ಇದೆ. ಅದು ಎಲ್ಲೋಗುತ್ತಾ ಗೊತ್ತಿಲ್ಲ. ಅಪೋಲೋ ಹಾಸ್ಪಿಟಲು, ಅಶೋಕ್ ಲೈಲ್ಯಾಂಡು, ಆರೋ ಫಾರ್ಮಾ ಸೆಕ್ಟರ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಫಾರ್ಮಾ ಸ್ಟಾಕ್ಸ್ಗಳು ಏರುತ್ತೆ ಕೂಡ. ಆರೋ ಫಾರ್ಮಾ, ಆಕ್ಸಿಸ್ ಬ್ಯಾಂಕ್ ಮತ್ತೆ ಬಂದಿದೆ, ಬಜಾಜ್ ಫೈನಾನ್ಸು, BEL, CG ಪವರ್ ಬಂದಿದೆ. CG ಪವರಲ್ಲಿ ಒಂದು ಬಜೆಟ್ ಆಸ್ಪೆಕ್ಟಲ್ಲಿ ಒಂದು ಸೆಮಿಕಂಡಕ್ಟರ್ ಸೆಕ್ಟರ್ಗೆ ಇಂಪ್ರೂವ್ಮೆಂಟ್ಸು, ಡೆವಲಪ್ಮೆಂಟ್ಸ್ ಆಗ್ತಿರೋದ್ರಿಂದ, ಇನ್ವೆಸ್ಟ್ಮೆಂಟ್ ಬರೋದ್ರಿಂದ CG ಪವರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಐಡಿಯಾದಲ್ಲಿ ಒಂದು ರಿಕವರಿ ಮೋಡಲ್ ನಡೀತಾ ಇದೆ. ಸೊ ನೋಡ್ಕೊಬೇಕು. KNS ಕೂಡ ಒಂದು ಪ್ರೊಡಕ್ಷನ್ ಆಸ್ಪೆಕ್ಟಲ್ಲಿ, ಈವನ್ ಡಿಕ್ಸನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ KNS ಮೂವ್ ಆಗ್ತಿದೆ ಅಂದರೆ ಡಿಕ್ಸನ್ನು ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಳ್ಳಿ. ಸೊ LIC ಇರ್ಬೋದು, ಮಾರುತಿ, ನ್ಯಾಷನಲ್ ಅಲ್ಯೂಮಿನಿಯಂ ಬೇರಿಶ್ ಸೆಂಟಿಮೆಂಟ್ ಜಾಸ್ತಿ ಇದೆ. ಸಡನ್ನಾಗಿ ಬುಲ್ ಟ್ರೆಂಡ್ ಮತ್ತೆ ಟರ್ನ್ ಆಗ್ಬೋದು, ನೋಡ್ತಾ ಇರಿ. ರಿಲಯನ್ಸು ಬೇರಿಶ್ ಟ್ರೆಂಡಲ್ಲೇ ಇದೆ. ಟೆಕ್ಎಮು, ವೇದಾಂತ ಕೂಡ ನೆಗೆಟಿವ್ ಟ್ರೆಂಡಲ್ಲೇ ಇದೆ. ಸೊ ಟಾರ್ಗೆಟ್ಸು ಅಚೀವ್ ಮಾಡೋದು ಅಥವಾ ಟಾರ್ಗೆಟ್ನ ಫೈಂಡ್ ಮಾಡೋದು ಹೆಂಗೆ ಅಂತ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. ಸೊ ಎಕ್ಸಾಂಪಲ್ಗೆ ನಾನು ಇವಾಗ ರಿಲಯನ್ಸೇ ತಗೋಣ. ಸ್ವಲ್ಪ ರಿಲಯನ್ಸ್ಗಿಂತ VDL, ವೇದಾಂತ ನೋಡೋಣ. ಇದು ಸಿಂಪ್ಲೆಸ್ಟ್ ಮೆಥಡ್ ಆ್ಯಕ್ಚುಲಿ. ಸೊ ಸಿಂಪ್ಲೆಸ್ಟ್ ಆ್ಯಕ್ಚುಲಿ. ಇಚಿಮೋಕೋ ಎಲ್ಲ ಬೇಡ, ಆಫ್ ಮಾಡೋಣ ಸದ್ಯಕ್ಕೆ. ಸೊ ಇದ್ರ ಬೇಸಿಸ್ ಮೇಲೆ ನಂದು ಡೈಲಿ ಟಾರ್ಗೆಟ್ನ ಅಚೀವ್ ಮಾಡಬೇಕು. ಸೊ ನಾಳೆ ನೋಡೋದಾದರೆ ವೀಕ್ಲಿ ಟಾರ್ಗೆಟ್ ಹೆಂಗೆ ಅಚೀವ್ ಮಾಡೋದು ಫಸ್ಟ್ ನೋಡೋಣ. ವೀಕ್ಲಿಗೆ ಹಾಕ್ಕೊಬೇಕು ಇದ್ರದ್ದು. ಸೊ ವೀಕ್ಲಿದು ಏನು ಟ್ರೆಂಡ್ ಹೋಗಿದೆ ಅಂತ ನೋಡಿದಾಗ ಇದು ಸಿಂಪ್ಲೆಸ್ಟ್ ಮೆಥಡು. ಅಕ್ಯುರೇಟ್ ಅಲ್ಲದೆ ಇದ್ರು +or- -1 ಮ್ಯಾಕ್ಸಿಮಮ್ 5 ಪಾಯಿಂಟ್ಸ್ ಡಿಫ್ರೆನ್ಸಲ್ಲಿ ಬರುತ್ತೆ.
ಸೊ ಇದರಿಂದ ಇದಕ್ಕೆ ಹಾಕೊಬೇಕು. ಮೇಯ್ನಾಗಿ ಎಲ್ಲ ಲೆವೆಲ್ಸು, ಈ ಒಂದು ಲೆವೆಲ್ಸ್ಗಳು ಎಸ್ಪೆಷಲಿ 0.23, ಆಮೇಲೆ ಬೇಕಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇದನ್ನು. ಅದನ್ನು ಲಾಸ್ಟ್ ಟೈಮು ಹೇಳಿದೆ, ಎಕ್ಸ್ಟೆಂಡ್ ಮಾಡೋದಕ್ಕೆ ಟ್ರೆಂಡ್ ಬೇಸ್ ಇದನ್ನು ಎಕ್ಸ್ಟೆನ್ಷನ್ ಮಾಡಿ, ಸೊ ಹೈಯರ್ ಲೋಯರ್ ಕನೆಕ್ಟ್ ಮಾಡ್ಕೊಂಡು ಹಿಂಗೆ ಮಾಡಿದಾಗ ಅದು ಮತ್ತೆ ಈ ಕಡೆ ಎಕ್ಸ್ಟೆಂಡ್ ಆಗುತ್ತೆ ಇದು. ಸೊ ಇದು ಎಕ್ಸ್ಟೆಂಡ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಇದನ್ನೇ ಅಡಿಷ್ನಲ್ ಆಗಿ ಒಂದು ಈ ಸೆಟ್ಟಿಂಗಲ್ಲಿ ಸ್ಟೈಲಲ್ಲಿ ನೆಗೆಟಿವ್ ಸೈಡ್ದು ನೀವು ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು. ಮೇಯ್ನಾಗಿ ಏನಾಗುತ್ತೆ, ಆಲ್ ಇಚಿಮೋಕೋದು ಲೆವೆಲ್ಸ್ ಇಟ್ಕೊಬೇಕು. ಸೊ ನೆಗೆಟಿವ್ ಇಲ್ಲೇ ಆ್ಯಡ್ ಮಾಡಿದ್ರೆ ಇಲ್ಲಿ -1 ಪಾಯಿಂಟ್ ಈ ಥರ ಹಾಕ್ಕೊಬೇಕು. ಸೊ ನೆಗೆಟಿವಲ್ಲೂ 0.23 ಈ ಥರದ್ದೆಲ್ಲ ಬರಬೇಕು. ಆವಾಗ ನಿಮಗೆ ನಿಮ್ದು ಏನಾದರೂ ಈ ಕಡೆ ಹೋಗ್ತಾ ಇದೆ ಅಂದರೆ ನಿಮಗೆ ಸಿಗುತ್ತೆ -382 ಈ ಥರ. ಬೋತ್ ಸೈಡು ಪಾಸಿಟಿವ್ ನೆಗೆಟಿವ್ ಎರಡೂ ಸೈಡು ಬಂದಾಗ ನಿಮಗೆ ಈಸಿಯಾಗಿ ಒಂದು ಸಿಗುತ್ತೆ ಟಾರ್ಗೆಟ್ಸ್ ಅಚೀವ್ ಮಾಡಲಿಕ್ಕೆ 0.5. ಸೊ ಇದು ಎಕ್ಸಾಂಪಲಿಗೆ ಅಷ್ಟೇ ತೋರಿಸ್ತಾ ಇರೋದು. ನೀವು ಡೆಪ್ತಲ್ಲಿ ಬೇಕು ಅಂದರೆ ಇನ್ನೊಂದು ವಿಡಿಯೋ ಮಾಡಿ ಅಂದರೆ ಖಂಡಿತ ಮಾಡ್ತೀನಿ ಇದ್ರ ಬಗ್ಗೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಪದೇ ನೋಡಿ. ಟ್ರೆಂಡ್ ಬೇಸ್ನ ನನಗೆ ಇವಾಗ ಬೇಡ ಸದ್ಯಕ್ಕೆ, ಸೊ ಯಾಕಂದರೆ ಆಲ್ರೆಡಿ ಆಯ್ತು ಮಾಡಿದ್ದೀನಿ. ಸೊ ಏನಾಗುತ್ತೆ, ಈಗ ವೀಕ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ವೀಕ್ಲಿ ರೇಂಜ್ ನಂಗೆ ಗೊತ್ತಾಯಿತು, ಡೈಲಿ ರೇಂಜ್ ಏನಾಯಿತು ಅಂತ ಗೊತ್ತಾಯಿತು. ಸೊ ವೀಕ್ಲಿಗೆ ವಾಪಸ್ ಬಂದಾಗ ಈ ಒಂದು ಕ್ಯಾಂಡ್ಲದು 25% ನನ್ನ ಲೋ ಬಂದ್ಬಿಟ್ಟು ಇದನ್ನು ತೋರಿಸ್ತೀನಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. 769.4 ಪಾಯಿಂಟ್ ಇದು 25% ಅಂದರೆ 975 ಆಗುತ್ತೆ. 975 0.025 ಮೈನಸ್ ಮಾಡ್ಕೊಬೇಕು. ಆ್ಯಕ್ಚುಲಿ 769.4 ಇದನ್ನು ಬೇಕಿದ್ರೆ ಬ್ರ್ಯಾಕೆಟ್ ಹಾಕ್ಕೊಂಡು, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಎಕ್ಸೆಲಲ್ಲಿ ಮಾಡಿಕೊಂಡು 750 165. ಸೊ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. $760 750 ಇದು 750ನ ಇಟ್ಕೊಳ್ಳೋಣ. 715 ಇದನ್ನ ಟಿಕ್ ಮಾಡ್ಕೊಬೇಕು. ಸ್ವಲ್ಪ ಕಷ್ಟ ಅನ್ಸುತ್ತೆ ಇದು, ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದು ಸ್ವಲ್ಪ ಕಷ್ಟನೇ ಇದು. ಬಟ್ ಇದನ್ನ ಎಕ್ಸೆಲ್ ಶೀಟು ಇದು ಮಾಡ್ಕೊಂಡ್ರೆ ಅಥವಾ ಒಂದು ನಂದು ಇಂಡಿಕೇಟರ್ ಇದೆ ಅದರಲ್ಲೂ ಒಂದು ಬರುತ್ತೆ. ಸೊ ಇದ್ರದ್ದು ಲೈನ್ ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ. ಈಗ ಬ್ಲೂ ಕಲರ್ ಆಗಿದೆ, ಇದು ಇಲ್ಲಿ ಹಾಕಿದ್ದೀನಿ. ರೆಡ್ ಮಾಡೋಣ ಅಥವಾ ಡಾಟೆಡ್ ಹಾಕೋಣ ಇದ್ರದ್ದು. ಓಕೆ, ಇದು ಬಂದ್ಬಿಟ್ಟು ನಂದು 25 ಇರೋದ್ರಿಂದ ಇದು ಒಂದು ನನ್ನ ಒಂದು ಡಿಸೈಡಿಂಗ್ ನಂಬರ್, ಒಂದು ಅಥವಾ ಒಂದು ಬೇರಿಶ್ ಟ್ರೆಂಡ್ ಇದೆಯೋ ಇಲ್ವೋ ಅಂತ ನೋಡೋದು. ಸೊ ಇದ್ರದ್ದು ಈ ಝೋನ್ನು 0.5 ಇಂದ 25% ಹೆಚ್ಚು ಕಮ್ಮಿ ನಮ್ಮದು ಏನು ಟ್ರೇಡ್ ಇಲ್ಲ. ನನ್ನ ಸ್ಟಾಪ್ ಲಾಸು ಇದು ಆಗುತ್ತೆ, ಇದೆ ಕೂಡ. ಇದು ಸ್ಟಾಪ್ ಲಾಸ್ ಆಗುತ್ತೆ ಆ್ಯಕ್ಚುಲಾಗಿ. ಅಥವಾ ನನಗೆ ತುಂಬ ನನ್ನ ಕನ್ಸರ್ವೇಟಿವ್ ಇದೆ ಅಂದರೆ 236 ಲೆವೆಲ್ನ ನಾನು ಸ್ಟಾಪ್ ಲಾಸ್ ಇಟ್ಕೊಬೇಕು ಇನ್ ಕೇಸ್ ಶಾರ್ಟ್ ರಿವರ್ಸಲ್ ಬಂತು ಅಂದ್ರೆ. 618ನ ಲಾಂಗ್ ರಿವರ್ಸಲ್ ಯೂಸ್ ಮಾಡಬೇಕು. ಈ ಎರಡು ಲೈನ್ಗಳು ಇಂಪಾರ್ಟೆಂಟು. 236 ಆ್ಯಂಡ್ 618 ತುಂಬ ಇಂಪಾರ್ಟೆಂಟ್ ಆಗ್ತವೆ. ನನ್ನ ಲಾಂಗ್ ಯಾವಾಗ ತೊಗೊಬೇಕು ಅಂದರೆ ಇದ್ರದ್ದೇ ಸೇಮ್ ಕಾನ್ಸೆಪ್ಟು, ಆಪೋಸಿಟ್ ಸೈಡಲ್ಲಿ 0.25% ಹಾಕೊಬೇಕು. ಸೊ ನನ್ನ 614ನ ಅಥವಾ 90 614.90 615ನೇ ಹಾಕೋಣ. ಪ್ಲಸ್ ಒನ್ ಸೈಡ್ ಆಗುತ್ತೆ ಈಗ, 1 ಪ್ಲಸ್ ಆಗುತ್ತೆ ಈಗ 0.025 1.025 ಟೈಮ್ಸ್ ಇದಾಗುತ್ತೆ. ಸೊ ಅದ್ರದ್ದು ಟ್ರೆಂಡ್ ಮೇಲೆ ತೊಗೊಬೇಕು ನೀವು. 650 660 ಮೇಲೆ ನಂದು ಬೇರಿಶ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಸಾರಿ 615 ಅಲ್ವಾ, 615 ಇಂಟು 1.025 631 ಅಂತ 630ನೇ ಇಟ್ಕೊಳ್ಳೋಣ. 630.373. ಸೊ ಇದು ನನ್ನ ಒಂದು ಸಪೋರ್ಟ್ಗೆ
ಸೊ ಇದ್ರದ್ದು ಕೆಳಗಡೆ ಏನಿದೆ ಈ ಒಂದು 618 ಬಂದ್ಬಿಟ್ಟು ನನ್ನ ಸ್ಟಾಪ್ ಲಾಸು. ಈ ಒಂದು ಝೋನು ನೋ ಟ್ರೇಡ್ ಝೋನ್ ಆ್ಯಕ್ಚುಲಿ ಬೇರಿಸ್ ಸೈಡ್ಗೆ. ಈ ಕೆಳಗಡೆ ಒಂದು ಲೋವರ್ ಫಾರ್ಮ್ ಆಗಿತ್ತಲ್ಲ, ಅದಕ್ಕಿಂತ ಕೆಳಗಡೆ ಹೋಯ್ತು ಅಂದರೆ ಕಂಪ್ಲೀಟಾಗಿ ಬೇರಿಶ್ ಅಂತ ಅದು ಕಂಡೀಷನ್ಗಳು. ಸೊ ಮೇಲ್ಗಡೆಗೆ 1 -2.5 ಇದು ಮಾಡೋಕ್ಕೆ ಕೆಳಗಡೆಯಿಂದ ಮೇಲಿಂದ ಕೆಳಗೆ ಮಾಡಬೇಕು. ಸೊ 0.975 ಕಮ್ಮಿ ಆಗಬೇಕು. 0.975 ಇಂಟು ಹೈಯರ್ ವ್ಯಾಲ್ಯೂ ಏನಿದೆ ಅದ್ರದ್ದು. ಸೊ ಹಾಗಾಗಿ ಕೆಳಗಡೆ ಲೈನ್ ಬರುತ್ತೆ, ಈ ಒಂದು ಲೈನು ಇದು ಕೆಳಗಡೆ ಬಂದಿದ್ದು. ಇದು ಪ್ಲಸ್ ಸೈಡು, ಯಾಕಂದರೆ ಲೋಯರಿಂದ ಇನ್ಸೈಡ್ ಇದೆ. ಸೊ ಪ್ಲಸ್ 1.025 ಆಗುತ್ತೆ. ಸೊ ಹಾಗಾಗಿ ಒಂದು ಇದು ಮಾಡೋಕ್ಕೆ ಲೆವೆಲ್ಸ್ಗಳು ಇದಾಗುತ್ತೆ. ಮತ್ತು ಈ 618 236 ಡಿಫಾಲ್ಟ್ ನಮ್ಮದು ಸ್ಟಾಪ್ ಲಾಸ್ ಆಗ್ತವೆ. ಸೊ ಇದ್ರ ಮೇಲೆ ಹೋದರೆ ತಗೊಬಾರ್ದು ಡೈರೆಕ್ಟಾಗಿ, ಯಾಕಂದರೆ ಈ ಒಂದು ಝೋನಲ್ಲೇ ಪರ್ಟಿಕ್ಯುಲರ್ ನನ್ನ ನೋ ಟ್ರೇಡ್ ಝೋನ್ ಅಂತ ಎಲ್ಲಿ ಫಾರ್ಮ್ ಮಾರ್ಕ್ ಮಾಡಿದ್ನೋ ಈ 2 ಲೈನ್ ಹಾಕಿ ವಿಡಿಯೋನ ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ತುಂಬ ಈಸಿ ಮೆಥಡು. ಸೊ ಇದು ನೋ ಟ್ರೇಡ್ ಝೋನು. ಎಲ್ಲರೂ ತುಂಬ ಜನ ಏನು ಮಾಡ್ಬಿಡ್ತಾರೆ, 236 ರಿವರ್ಸಲ್ ಬಂತು ಇಲ್ಲೇ ತೊಗೊಂಡ್ಬಿಡ್ತಾರೆ ಟ್ರೇಡ್. ಸೊ ಅದೇನಾಗುತ್ತೆ, ಕ್ಯಾಂಡಲ್ ಇಲ್ಲಿ ಹೋಗಿ ಟಚ್ ಆಗಿ ರಿವರ್ಸಲ್ ಬಂದು ಹಿಂಗೆ ಹೋಗ್ತಾ ಇರುತ್ತೆ. ಸೊ ಸ್ಟಾಪ್ ಲಾಸ್ ಇಟ್ಟಾಗ್ತಿದ್ದಂಗೆ ಪ್ರೀಮಿಯಂ ಕರಗ್ಬಿಡುತ್ತೆ. ಸೊ ಲಾಸ್ ಆಗ್ತವೆ. ಸೇಮ್ ಇದು ಕೂಡ ನೋ ಟ್ರೇಡ್ ಝೋನು. ಇದಕ್ಕಿಂತ ಕೆಳಗಡೆ ಹೋದರೆ ಮಾತ್ರ ಬೇರಿಶು ಕಂಪ್ಲೀಟಾಗಿ. ಇದು ನನ್ನ ಸ್ಟಾಪ್ ಲಾಸ್ ಅಂತ ಇಟ್ಕೊಬೇಕು, 618ನ. ಸಾರಿ, ಇದು ಲೋ ಕ್ಯಾಂಡಲ್ದು, ಇದು ಹೈ. ಇದು 97%, 975% ಇದ್ರದ್ದು. ಇದು 1.02 ಅಥವಾ ಇದ್ರದ್ದು ಇದು ಉಲ್ಟಾ ಮಾಡಿದ್ರು 975 ಆಗುತ್ತೆ. ಇದು 975 ಅಂತಲೇ ಹೇಳ್ತೀನಿ. ಇದು ಸೊ ಆದಷ್ಟು ಕನ್ಸರ್ವೇಟಿವ್ ಆಗಿರ್ಬೇಕು ಅಂದರೆ ಇದರಿಂದ ಆಚೆ ಇಟ್ಟರೆ ಒಳ್ಳೆಯದು. ಸೊ ಇದರಿಂದ ಆಚೆ ಇಟ್ಟರೆ ಒಳ್ಳೆಯದು. ಸೊ ಇಲ್ಲೇ ಡೈರೆಕ್ಟಾಗಿ ಲೋ ಅಲ್ಲಿ ಅಥವಾ ಹೈಯಲ್ಲಿ ತೊಗೊಬಾರ್ದು. ಲೋ ಆ್ಯಂಡ್ ಹೈ ಇದು ತೊಗೊಬಾರ್ದು. ಕನ್ಸರ್ವೇಟಿವ್ ನಿಮ್ಮದು 0.25% ಎಕ್ಸ್ಟ್ರಾ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಒಂದು ಸ್ಟಾಪ್ ಲಾಸ್ ಅಂತ ಇರಬೇಕು. ಸೊ ಈ ಕ್ಯಾಂಡ್ಲಿಂದ ಆಚೆ ಇರಬೇಕು ನಿಮ್ಮ ಎಂಟ್ರಿ, ಲಾಂಗ್ ಸೈಡ್ಗೆ ಈ ಕ್ಯಾಂಡ್ಲಿಂದ ಕೆಳಗಡೆ ಇರಬೇಕು. ರೀಟೆಸ್ಟಲ್ಲಿ ತೊಗೊಬೇಕು. ಸೊ ಇದು ಇಂಪಾರ್ಟೆಂಟ್ ಆಗ್ತವೆ. ಸೊ ಇದಕ್ಕೆ ಕಳೆದ ವಾರಕ್ಕೆ ನೋಡೋದಾದರೆ ಅಥವಾ ಒಂದು ಎಕ್ಸಾಂಪಲ್ಲು ಡೇ ಟೈಮ್ ಫ್ರಮ್ದೇ ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ. ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಇದು ವೀಕ್ಲಿಗೆ ತೋರಿಸ್ತೇನೆ ನಾನು. ಸೊ ನಂದು ಇವತ್ತಿಂದು ಎಕ್ಸಾಂಪಲ್ ಇದನ್ನೇ ಹೇಳ್ತಾ ಇದೆ. ಇವತ್ತು ನಿನ್ನೆ ಫ್ರೈಡೇ ಕ್ಲೋಸ್ ಆಗಿದೆ. ಸೊ ಇದ್ರದ್ದು ಹೈ ಆ್ಯಂಡ್ ಲೋ ಸೇಮ್ ಕಾನ್ಸೆಪ್ಟು. ನನಗೆ ಎಂಟ್ರಿ ನಂದು 0.25 ಆಫ್ ಔಟ್ಸೈಡ್ ಆಫ್ ಇದು 675 ಅಂತಲೇ ತಗೋಣ ಈಸಿಯಾಗಿ. ಸೊ 691 ತುಂಬ ದೂರ ಆಯ್ತಿದ್ದು, ವೀಕ್ಲಿಗೆ ತುಂಬ ದೊಡ್ಡದಾಯಿತು. ಸೊ 0 ಒಂದೊಂದು ಆ್ಯಡ್ ಮಾಡ್ಕೊಬೇಕು. ಸಾರಿ, ಫಸ್ಟು ಇದನ್ನು ಫಿಬಿನಾಶಿ ಹಾಕೋಣ. ಫಿಬಿನಾಶಿ ಇಲ್ಲದೆ ಬರೋಲ್ಲ ಆಯ್ತು ಸರಿಯಾಗಿ. ಸೇಮ್ 1 and 0 ಕನೆಕ್ಟ್ ಆಗಬೇಕು. ಈ ಒಂದು ಲೇಯರ್ ಇದ್ರದ್ದು ಸ್ಟಾಪ್ ಲಾಸು ಗೊತ್ತಿರಬೇಕು. 618 ತಿಕ್ ಮಾಡ್ಕೊಳ್ಳಿ, 236ನ ತಿಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಇಲ್ಲ ಅಂದರೆ ಗೊತ್ತಾಗಲ್ಲ. ಇನ್ನು ರೆಡ್ನ ಮಾಡ್ತೀನಿ. ಇದು ಎಲ್ಲ ಎಕ್ಸ್ಟ್ರಾ ಇದಾಗುತ್ತೆ. ಸೇಮ್ ಡಿಫಾಲ್ಟಾಗಿ ಚೇಂಜ್ ಮಾಡೋಕ್ಕೆ ಬರಲ್ಲ. ಸೊ ಇದ್ರದ್ದು ಇದು ನನಗೆ ಗೊತ್ತಿದೆ. ಇದು ಲಾಂಗ್ ಸೈಡ್ ಎಂಟ್ರಿಗೆ 236 ಇದ್ರ ಮೇಲೆ ಅಬ್ಬೋ ಇರಬೇಕು. ಇದರಿಂದ ಇದು ಸ್ಟಾಪ್ ಲಾಸ್ ಆಗ್ತವೆ, ಇದು ಸ್ಟಾಪ್ ಲಾಸ್ ಇದಕ್ಕೆ ಆಗ್ತವೆ. ಸೊ ನನ್ನ ಒಂದು ಇದನ್ನು ಹೈಡ್ ಮಾಡ್ತೀನಿ ಸದ್ಯಕ್ಕೆ.
ಸೊ 678 ಲೋ ಆಗಿದೆ, 675. ಎಕ್ಸೆಲ್ ಅಲ್ಲಿ ಮಾಡಿದ್ರೆ ಈಸಿ. 675 ಇಂಟು 1.025. ಬೇಕಿದ್ರೆ ಇದನ್ನ 5% ಮಾಡ್ಕೊಳ್ಳಿ. 678 ಒಂದು 680 ಮಾಡ್ಕೊಂಡ್ರು ಓಕೆ. 25 ತಗೊಂಡ್ರೆ 691 ಹೋಗ್ಬಿಡುತ್ತೆ. ಸೊ 25% ಆಗ್ಬಿಡುತ್ತೆ ಇದು. ಇದನ್ನ ಬೇಕಿದ್ರೆ ಇದು 3 ತನಕ ತಗೊಂಬೋಣ. 675 ಸಾರಿ ಇದು 13 ಆಗಲ್ಲ, ಅಂದರೆ 683 ಇಂದ ಕೆಳಗಡೆ ಹೋಗ್ಬೇಕು. 683 ಒಂದು ಇದ್ರೆ ಈ ಕಡೆ ಇದಲ್ವಾ, ಮೈನಸ್ ಆಗ್ಬೇಕಿದು, ಸಾರಿ. $995 ತನಕ ಬರ್ಬೇಕಿದು. 671ಗಿಂತ ಕೆಳಗಡೆ ಹೋಗಿದ್ರೆ ನಂದು ಎಂಟ್ರಿ. ಇದು ಈಗ ಡೈರೆಕ್ಟಾಗಿ ನಾನು 671ಗೆ ಇದು ಕೊಟ್ಬಿಡ್ತಿದ್ದೀನಿ, ಯಾಕಂದರೆ ನನಗೂ ಡೌನ್ ಸೈಡ್ ಅಂತ ಗೊತ್ತಾಗಿದೆ. ಯಾಕಂದರೆ ಈ ಕ್ಯಾಂಡ್ಲು ಕೂಡ ರೆಡ್ಡು, ಮಾರ್ಕೆಟು ರೆಡ್ಡು, ಸೆಕ್ಟರು ರೆಡ್ ಇತ್ತು. ಸೊ ನನ್ನ ಎಂಟ್ರಿ ರಿವರ್ಸಲ್ ಬರೋ ತನಕ ನೋಡಬೇಕು. ಇದಕ್ಕಿಂತ ಕೆಳಗಡೆ ಎಲ್ಲಿ ಬರುತ್ತೋ ಅಲ್ಲಿ ಎಂಟ್ರಿ, ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಇವತ್ತೇನಾಯಿತು ನೋಡುವಾಗ 1 ಮಿನಿಟ್ ಟೈಮ್ ಫ್ರೇಮ್ ಬಂದಿರ್ತೀನಿ. ಇದು ಮುಂಚೆನೇ ಸೆಟಪ್ ಮಾಡ್ಕೊಬೇಕು. ನನ್ನ ಸ್ಟಾಪ್ ಲಾಸು ಅದೇ ಆಗಿರುತ್ತೆ. ನನ್ನ ಓಪನಿಂಗಲ್ಲೇ ಇದು ಕೆಳಗಡೆ ಓಪನ್ ಆಗೋಯ್ತು. ಸೊ ಟಾರ್ಗೆಟ್ 4th or 5th ಅಚೀವ್ ಆಗಿಬಿಟ್ಟಿರುತ್ತೆ. ಇದು ಟಾರ್ಗೆಟ್ ಏನಂದರೆ 4th or 5th ಅಂದರೆ ಇದ್ರದ್ದು 95 ಟೈಮಲ್ಲೇ ಓಪನ್ ಆಗಿರುತ್ತೆ. 641 ಲೆವೆಲಲ್ಲೇ ಹೆಚ್ಚು ಕಮ್ಮಿ ಓಪನ್ ಆಗಿರುತ್ತೆ. ಇನ್ನೂ ಕೆಳಗಡೆ ಓಪನ್ ಆಗಿದೆ ಆ್ಯಕ್ಚುಲಿ. 95 ಇದಕ್ಕೆ ನೀವೇನು ಮಾಡಬೇಕು, ಈ ಒಂದು ಫಿಬಿನಾಶಿ ಇರೋದು ಹೆಲ್ಪ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡಿ 613ಗೆ ಎಂಟ್ರಿ ಸಿಕ್ಬಿಡ್ತು ನಿಮಗೆ ಆ್ಯಕ್ಚುಲಿ. ಸೊ ಫಿಬಿನಾಶಿ ಹಾಕೋಣದ್ರಿಂದ ಲೆವೆಲ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾನು ಈ ಮಾರ್ಕ್ ಮಾಡ್ತಿದ್ದಂಗೆ ಗೊತ್ತಾಯ್ತು ನಿಮಗೆ ರಿವರ್ಸಲ್ ಬಂತು, ಎಕ್ಸಿಟ್ ಆಗಬೇಕು ಅಂತ. ಸೊ ಅಪ್ ಟ್ರೆಂಡ್ ಹೋದವರು ಇಲ್ಲಿಂದ ರಿವರ್ಸಲ್ ಬಂದಾಗ ಇಲ್ಲಿ ಎಂಟ್ರಿ ತೊಗೊಂಡ್ರೆ ಅಪ್ ಟ್ರೆಂಡ್. ಸೊ ಇಲ್ಲಿ ರಿವರ್ಸಲ್ ಬಂತು, ಡೌನ್ ಟ್ರೆಂಡ್ ಬಂದ, ತಿರ್ಗಾ ಅಪ್ ಟ್ರೆಂಡ್ ಆಯಿತು. ಸೊ ಇಲ್ಲಿ ನೋಡಿಕೊಂಡು ವರ್ಕ್ ಮಾಡಬೇಕು. ನೀವು ಸೂಪರ್ ಟ್ರೆಂಡ್ ಯೂಸ್ ಮಾಡ್ತಿರೋ, ಇಚಿಮೋಕೋ ಮಾಡ್ತಿರೋ, ಹೆಂಗೆ ಮಾಡ್ತಿರೋ ಗೊತ್ತಿರಬೇಕು. ಸೊ ಈ ಲೆವೆಲ್ಸ್ಗಳಲ್ಲೇ ಪಕ್ಕ ಅಲ್ಲಲ್ಲೇ ಸಪೋರ್ಟ್ ತೊಗೊಳ್ತಾ ಇರುತ್ತೆ. ಹಾಗಾಗಿ ಒಂದು ಫಿಬಿನಾಶಿ ಹಾರ್ಡ್ಲಿ ನಿಮಗೆ ಈ ಒಂದು ಲೆವೆಲ್ ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟಾಗಿ. ನಿಮ್ಗೆ ಅಲ್ಲದೆ ಇದ್ರು ನೋಡಿ, ಈ ಒಂದು 6183ಗೆ 614 ಬಂದಿದೆ ಲೋ. ಇದು 613.05, ಹಾರ್ಡ್ಲಿ ನಿಮಗೆ 0.8 ಅಷ್ಟೇ. ಇವನ್ ಇದರಲ್ಲೂ ಸಹಿತ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಇಲ್ಲ. 641.4, ಇದು 640. ಇದು 1 ಕ್ಯಾಂಡಲ್ ಹೆಚ್ಚು ಕಮ್ಮಿ ಆಗ್ತವೆ, ಅದೇನು ದೊಡ್ಡ ವಿಚಾರಗಳಲ್ಲ ಇದರಲ್ಲಿ. ಬಟ್ ಹೆಚ್ಚು ಕಮ್ಮಿ ಇದೇ ಸಪೋರ್ಟಲ್ಲಿ ನೀವು ತಗೊಳ್ತೇವೆ. ಮಾರ್ಕಿಂಗಲ್ಲೂ ಯಾಕೆ ಇಷ್ಟು ಲೆವೆಲ್ ಇಂಪಾರ್ಟೆಂಟ್ ಆಗ್ತವೆ ಅಂದರೆ, ನೀವು ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಅಪ್ಪರ್ ಸೈಡ್ ಹೋಗಬೇಕಾದ್ರೆ 0.025 ಹಾಕ್ಕೊಳ್ಳಿ. ಇದು ಲೋಯರ್ ಸೈಡ್ ಬರೋದು 995 ಬರಬೇಕು ಡೈಲಿ ಟೈಮ್ ಫ್ರೇಮ್ಗೆ, 995. ಸೊ ಇದು ಇದಾದ ನೆಕ್ಸ್ಟ್ ಫಿಬಿನಾಶಿ ಲೆವೆಲ್ಸ್ ಆಟೋಮೆಟಿಕ್ಕಾಗಿ ಅದೇ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ನೀವು 0.236, 0.315 ಅಥವಾ 316 ಏನೋ ಸಮಥಿಂಗ್ ಇದೆ, 313 ಇರಬೇಕು. ಇಲ್ಲಿ 382 ಚೂರು ಹೆಚ್ಚು ಕಮ್ಮಿ ತೊಗೊಳ್ತಾರೆ ಒಬ್ಬೊಬ್ರು ಒಂದೊಂದು. ಸೊ ಡಿಫಾಲ್ಟ್ ಫಿಬಿನಾಶಿ ಹಾಕೊಂಡ್ರೆ ನೆಕ್ಸ್ಟ್ 0.5, ನೆಕ್ಸ್ಟ್ 618, ನೆಕ್ಸ್ಟು 786, ನೆಕ್ಸ್ಟು ಇದು. ಈ ಒಂದು ಇದರಲ್ಲಿ ಹೇಳೋದಂಗೆ 2.5%. ಸೊ ಇದು ನೋ ಟ್ರೇಡ್ ಝೋನು. ಈ ಕಡೆ ಏನೋ ಮಾಡ್ಕೊಬೇಕು. ನೀವು ಮುಂಚೆನೇ ಗೊತ್ತಿರಬೇಕು ನಿಮಗೆ ಯಾವ ಸೈಡ್ ಹೋಗ್ತಾ ಇದೆ ಮಾರ್ಕೆಟು, ಆ ಸೈಡಲ್ಲಿ ಎಂಟ್ರಿ ತೊಗೊಳಕ್ಕೆ ಗೊತ್ತಿರಬೇಕು. ಇಲ್ಲ ಅಂದರೆ ಕಾಯ್ಕೊಂಡೇ ಇರ್ತೀರ. ಸೊ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೂ ಡೀಟೇಲ್ ಆಗಬೇಕು ಅಂದರೆ ಕಾಮೆಂಟ್ಸ್ ಹಾಕಿ. ತುಂಬ ಸಿಂಪಲ್ ಇದೆ, ಹಳೆಯದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಕ್ಚುಲಿ, ಇಲ್ಲೂ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ರೆಡಿಮೇಡು ನನ್ನ ಹತ್ರ ಟೂಲ್ ಇದೆ ಆ್ಯಕ್ಚುಲಿ. ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ಮಾಡಿರೋವಂಥದ್ದು. ಆ್ಯಕ್ಚುಲಿ ಅವನೇ ಜಾಸ್ತಿ ವರ್ಕ್ ಮಾಡ್ತಾನೆ ಇಂಥದ್ದಕ್ಕೆಲ್ಲ.
ಸೊ ಇವತ್ತಿಂದ ನಂಗೆ ಗೊತ್ತಿಲ್ಲ ಏನಿದೆ ಅಂತ. ಸೊ ಡೈರೆಕ್ಟಾಗಿ ಇಲ್ಲಿ ಕೊಟ್ಬಿಟ್ರೆ ಇವತ್ತಿಂದ ಓಪನಿಂಗ್ ಹೈ ಪ್ರೈಸ್ ಅಂತ ತಗೊಂಡು ಮಾಡು ಅಂತ ಕೊಟ್ಟರೆ, ಸೊ ಆಟೋಮೆಟಿಕ್ ಆಗಿ ಇಲ್ಲಿ ಸಪೋರ್ಟ್ ಅಲ್ಲೇ ತಗೊಂಡು ಅಲ್ಲೇ ರಿಜೆಕ್ಟ್ ಆಗಿ ಅಲ್ಲೇ ಸಪೋರ್ಟ್ ತೊಗೊಂಡು ರಿಜೆಕ್ಟ್ ಆಗ್ತವೆ. ಕರೆಕ್ಟಾಗಿ ಟ್ರೇಡ್ ಬಂದ್ಬಿಡುತ್ತಿದ್ದು. ಇಲ್ಲ ಅಂದರೆ ಮ್ಯಾನ್ಯುಯಲ್ ಆಗಿ ಮಾಡಬೇಕು ಅಂದರೆ ಈ ಮೆಥಡು. ಇದು ನಾವು ಓನ್ ಮಾಡ್ಕೊಂಡಿರೋವಂಥದ್ದು. ಇದಕ್ಕೆ ಬೇಕಂದರೆ ಕಾಮೆಂಟ್ಸ್ ಹಾಕಿ ಇದಕ್ಕೆ ವ್ಯವಸ್ಥೆ ಮಾಡೋಣ, ಇದಕ್ಕೆ ಹೆಂಗೆ ಬೇಕು ಅಂತ. ಬಟ್ ಇದು ಸಬ್ಸ್ಕ್ರಿಪ್ಷನ್ ಬೆಸ್ಟು, ಸೊ ಅದು ಚಾರ್ಜ್ ಆಗುತ್ತೆ, ಫ್ರೀ ಆಗಂತೂ ಕೊಡೋಕ್ಕಾಗಲ್ಲ ಇದು. ಸೊ ಇದು ಈ ವಾರದ ವಿಡಿಯೋ. ಖಂಡಿತವಾಗ್ಲೂ ನೀವು ಅನಲೈಸ್ ಮಾಡ್ಕೊಳ್ಳಿ. ಎಜುಕೇಷನ್ ಪರ್ಪಸ್ಗಾಗಿ ಅಂತ ಮಾಡಿರುವಂಥದ್ದು, ತುಂಬ ಏನು ಕಾಂಪ್ಲಿಕೇಟೆಡ್ ಅಲ್ಲ. ಸೇಫಾಗಿ ಟ್ರೇಡ್ ಮಾಡಿ, ಡೋಂಟ್ ಲೂಸ್ ಯುವರ್ ಕ್ಯಾಪಿಟಲ್ ಈಸ್ ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ಸೊ ಆವ್ರೇಜ್ ಮಾಡೋದು ಅವಾಯ್ಡ್ ಮಾಡಿ, ಟ್ರೆಂಡ್ ಹಿಡ್ಕೊಂಡು ವರ್ಕ್ ಮಾಡಿ. ಯಾಕಂದರೆ ಹೆಡ್ಜ್ ಮಾಡ್ತೀನಿ, ಎರಡೂ ಡೈರೆಕ್ಷನಲ್ಲಿ ಇಡ್ತೀನಿ, ಒಂದ್ಸಲಿ ಪಾಸಿಟಿವ್ ಹೋಗುತ್ತೆ ಅಂತ ಅಂದ್ಕೊಂಡು ನೆಗೆಟಿವಲ್ಲಿ ಹೋಗಿರುತ್ತೆ, ನೆಗೆಟಿವ್ ಅಂದ್ಕೊಂಡು ಪಾಸಿಟಿವ್ ಹೋಗಿರುತ್ತೆ. ಸೊ ಟ್ರೆಂಡ್ ಗೊತ್ತಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತವೆ. ಸೊ ಹಾಗಾಗಿ ಒಂದು ಟ್ರೆಂಡ್ ನೋಡಿಕೊಂಡು ಆ ಟ್ರೆಂಡ್ನ ಕ್ಯಾಚ್ ಮಾಡ್ಕೊಳ್ಳಿ. ಹಿಂದೆ ಒಂದು ಇಚಿಮೋಕೋ 18 ಕನ್ವರ್ಷನ್ ಲೈನ್ ಬೇಸ್ದು ಒಂದು ಹೇಳಿದೆ. ಆ ಟ್ರೆಂಡ್ ಹಿಡ್ಕೊಂಡು ನೀವು ಯಾವ ಡೈರೆಕ್ಷನ್ ಹೋಗ್ತಾ ಅಂತ ಮಾರ್ಕೆಟ್ ಹಿಡ್ಕೊಂಡ್ರೆ ಮಿನಿಮಮ್ 2-3% ಕೊಡುತ್ತದು. ಆ್ಯಕ್ಚುಲಾಗಿ ಹಳೆ ವೀಡಿಯೋಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಸ್ವಲ್ಪ ಲೆಂತಿ ಆಗಿತ್ತು, ನೋಡ್ಕೊಳ್ಳಿ. ಲೆವೆಲ್ಸ್ ಅಪ್ಲೈ ಮಾಡೋದು ಹೇಳಿದ್ದೀನಿ. ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಟೂಲ್ ಇದೆ ನನ್ನ ಕಡೆ, ಅದು ಗೂಗಲ್ ಶೀಟ್ ಕನ್ವರ್ಟ್ ಮಾಡ್ತೀನಿ. ಯಾರಿಗಾದ್ರೂ ಗೂಗಲ್ ಶೀಟ್ ಬೇಕು ಅಂತ ಕಾಮೆಂಟ್ಸ್ ಹಾಕಿ, ಖಂಡಿತ ಶೇರ್ ಮಾಡ್ತೀನಿ. ಸ್ವಲ್ಪ ನಾಮಿನಲ್ ಚಾರ್ಜ್, ವೆರಿ ನಾಮಿನಲ್ ಚಾರ್ಜ್ ಇರುತ್ತೆ ಅದು. ಸೊ ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ.